ವಾಣಿಜ್ಯ ಸಿಲಿಂಡರ್ ಬೆಲೆ, ಚಿನ್ನದ ಆಮದು ಸುಂಕ ಬೆನ್ನಲ್ಲೇ ಜನರಿಗೆ ಮತ್ತೊಂದು ದರ ಏರಿಕೆಯ ಬರೆ ಬಿದ್ದಿದೆ. ರಾತ್ರೋರಾತ್ರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು, ಬೆಳಗೆದ್ದು ಬಂಕ್ ಬಳಿ ಹೋದ ಗ್ರಾಹಕರು ಫುಲ್ ಶಾಕ್ ಆಗಿದ್ದಾರೆ. ಹಾಗಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಹೆಚ್ಚಾಗಿದೆ, ಜನ ಏನಂತಾರೆ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಯಾರ ಕೈಯಾಗೈತದೆ, ಯಾರು ಏನು ಮಾಡಂಗಿಲ್ಲ. ಚಿನ್ನ ಖರೀದಿ ಮುಂದಕ್ಕೆ ಹಾಕಿ, ನಿಮ್ಮ ಬೈಕ್ ಕಾರುಗಳಿಗೆ ಸ್ವಲ್ಪ ದಿನ ರೆಸ್ಟ್ ಕೊಡಿ. ದೇಶಕ್ಕೆ ಮುಂಬರುವ ಆಪತ್ತಿನ ಬಗ್ಗೆ ಹೀಗೆ ಮೋದಿ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ರಾತ್ರೋರಾತ್ರಿ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಗಲ್ಫ್ನಲ್ಲಿ ಯುದ್ಧ, ಭಾರತದಲ್ಲಿ ತೈಲ ದರ ಸ್ಫೋಟ, ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ಗೆ ₹3 ಏರಿಕೆ. ಮೊನ್ನೆಯಷ್ಟೇ ಚಿನ್ನ ಬೆಳ್ಳಿ ಆಮದು ಸುಂಕ ಏರಿಕೆ ಮಾಡಿ ಶಾಕ್ ಕೊಟ್ಟಿದ್ದ ಕೇಂದ್ರ ಸರ್ಕಾರ ಈಗ ವಾಹನ ಸವಾರರ ಜೇಬಿಗೂ ಬರೆ ಎಳೆದಿದೆ. ಪಂಚರಾಜ್ಯ ಚುನಾವಣೆ ಆದ್ಮೇಲೆ ತೈಲ ದರ ಬಿಸಿ ತಟ್ಟಲಿದೆ ಎಂಬ ಮಾತು ಕೇಳಿ ಬರ್ತಿದ್ದ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ₹3 ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ. ಈ ಏರಿಕೆ ಮೂಲಕ ಪ್ರಮುಖ ನಗರಗಳಲ್ಲಿ ಪೆಟ್ರೋಲ್ ಬೆಲೆ ಎಷ್ಟು ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ₹102.92 ಇದ್ದ ಪೆಟ್ರೋಲ್ ದರ ಈಗ ₹106.22 ಏರಿಕೆಯಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ₹97.77 ಇದ್ದ ಪೆಟ್ರೋಲ್ ದರ ₹100.77 ಏರಿಕೆಯಾಗಿದೆ. ₹108.74 ಇದ್ದ ಕೋಲ್ಕತ್ತಾದಲ್ಲಿ ಈಗ ₹110.29 ಏರಿಕೆಯಾಗಿದೆ. ಅದೇ ರೀತಿ ₹106.68 ಇದ್ದ ಮುಂಬೈನಲ್ಲಿ ಈಗ ಪೆಟ್ರೋಲ್ ದರ ₹109.82 ಏರಿಕೆಯಾಗಿದೆ. ಇನ್ನು ಚೆನ್ನೈನಲ್ಲಿ ₹103.67 ಇದ್ದ ಪೆಟ್ರೋಲ್ ದರ ₹106.05 ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಈ ಹಿಂದೆ ₹90.98 ಇದ್ದ ಡೀಸೆಲ್ ಬೆಲೆ ಈಗ ₹94.10 ಏರಿಕೆಯಾಗಿದೆ. ಅತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ₹90.67 ಇದ್ದ 1 ಲೀಟರ್ ಡೀಸೆಲ್ ದರ ಈಗ ₹93.67 ಏರಿಕೆಯಾಗಿದೆ. ₹95.13 ಇದ್ದ ಕೋಲ್ಕತ್ತಾದಲ್ಲಿ ಈಗ ಡೀಸೆಲ್ ದರ ₹98.24 ಆಗಿದೆ. ಮುಂಬೈನಲ್ಲಿ ₹93.14 ಇದ್ದ ಡೀಸೆಲ್ ದರ ಈಗ ₹96.25 ಏರಿಕೆಯಾಗಿದೆ. ಇನ್ನು ಚೆನ್ನೈನಲ್ಲಿ ₹95.25 ಇದ್ದ ಡೀಸೆಲ್ ದರ ₹98.11 ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಕೆಲವರು ಅನಿವಾರ್ಯ ಅಂದ್ರೆ ಕೆಲವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಏನ್ ಮಾಡೋಣ ಸರ್, ಎಲ್ಲಾದ್ರೂ ನೇತ್ಗೇತ್ ಹಾಕೊಂಡು ಸತ್ತೋಗ್ಬೇಕು ನಾವು ಅಷ್ಟೇ. ಇವಾಗ ಗಾಡಿ ಬಿಟ್ಟು ನಾವು ಹೋಗೋ ಡ್ಯೂಟಿಗೆ, ನಾವು ಬರೋ ಡ್ಯೂಟಿಗೆ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ನಮ್ಗೆಲ್ಲ ಬಡವರಿಗೆ. ಹೆಚ್ಚಿಗೆ ಆಗೋದಂತೂ ಹೊರೇನ ಡೆಫಿನೆಟ್ಲಿ. ಆದರೆ ಏನು ಮತ್ತೀಗ ಅದು ಕಂಡೀಷನ್ಸು ಸ್ಟಡಿ ಮಾಡಬೇಕಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಸ್ಟಡೀಸ್ ಮಾಡಬೇಕಲ್ಲ. ಮತ್ತೀಗ ಯಾರ ಕೈಯಾಗೈತದೆ, ಯಾರು ಏನು ಕಮ್ಮಿ ಮಾಡೋಂಗಿಲ್ಲ. ಏನು ಇವರ ಏನಾರ ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಏನಾರ ನಮ್ಗೆ ರೆಡ್ಯೂಸ್ ಮಾಡಿ ಕೊಟ್ಟರೆ ಕೊಡಬೇಕು. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಹಣದುಬ್ಬರದ ಮನುಷ್ಯ ಮೋದಿ ಇಂದು ಮತ್ತೊಮ್ಮೆ ಸಾರ್ವಜನಿಕರ ಮೇಲೆ ಚಾಟಿ ಬೀಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ₹3 ಹೆಚ್ಚಿಸಲಾಗಿದೆ. ಈ ನಡುವೆ CNG ದರ ಕೂಡ ₹2 ಹೆಚ್ಚಿಸಲಾಗಿದೆ. ಚುನಾವಣೆಗಳು ಮುಗಿದಿವೆ. ಮೋದಿಯವರ ಚೇತರಿಕೆ ಪ್ರಾರಂಭವಾಗಿದೆ. ಅಸಲಿಗೆ ಬೆಲೆ ಏರಿಕೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಹೋರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ಸಂಕಷ್ಟ ಎದುರಾಗಿದೆ. ಇದರಿಂದ ತೈಲ ಹಡಗುಗಳು ಹೋರ್ಮುಜ್ನಲ್ಲಿ ಸಿಲುಕಿವೆ. ಈ ಜಾಗತಿಕ ತೈಲ ಬಿಕ್ಕಟ್ಟಿನಿಂದ ಭಾರತಕ್ಕೆ ಸಂಕಷ್ಟ ಎದುರಾಗಿದೆ. ಈ ಜಾಗತಿಕ ತೈಲ ಬಿಕ್ಕಟ್ಟಿನಿಂದ ಪ್ರತಿ ಕಚ್ಚಾ ತೈಲ ಬ್ಯಾರೆಲ್ನ ಬೆಲೆ ಕೂಡ $115 ಗಡಿ ದಾಟಿದೆ. ಇದರಿಂದ ಭಾರತೀಯ ತೈಲ ಮಾರಾಟ ಕಂಪನಿಗಳಿಗೆ ನಷ್ಟ ಎದುರಾಗ್ತಿದೆ. IOCL, BPCL, HPCL ನಂತಹ ಕಂಪನಿಗಳು ನಷ್ಟ ಎದುರಿಸುತ್ತಿವೆ. ಇದಲ್ಲದೆ ವಿದೇಶಿ ವಿನಿಮಯ ಹೆಚ್ಚಾದ್ರೆ ಆರ್ಥಿಕ ಹೊರೆ ಕೂಡ ಹೆಚ್ಚಾಗಲಿದೆ. ಈ ಆರ್ಥಿಕ ಹೊರೆಯನ್ನ ಸರಿದೂಗಿಸಲು ಬೆಲೆ ಏರಿಕೆ ಬರೇ ಜನರಿಗೆ ಬಿದ್ದಿದೆ. ಒಟ್ಟಾರೆ ತೈಲ ಬೆಲೆ ಏರಿಕೆ ಅಂತೂ ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೆ ಇದನ್ನ ಕೆಲವರು ಅನಿವಾರ್ಯ ಅಂತ ಹೇಳಿದ್ರೆ ಮತ್ತೆ ಕೆಲವರು ಬೇಸರ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಮೋದಿಯವರ ಮಿತಬಳಕೆ ಹೇಳಿಕೆಯ ಬೆನ್ನಲ್ಲೇ ದೇಶವಾಸಿಗಳಿಗೆ ಶಾಕ್ ತಟ್ಟಿದೆ. ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬರೆ ಬಿದ್ದಿದೆ. ಒಂದೊಂದಾಗೆ ದರ ಏರಿಕೆಗಳು ಆಗ್ತಾನೆ ಇದೆ. ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ಗೆ ₹3 ಏರಿಕೆಯಾಗಿದೆ. ಗ್ರಾಹಕರು ಕೂಡ ಕಂಗಾಲಾಗಿದ್ದಾರೆ, ಬೇಸರವನ್ನ ಹೊರಹಾಕ್ತಿದ್ದಾರೆ. ಈ ರೀತಿ ಪ್ರತಿದಿನ ದರ ಏರಿಕೆ ಆಗ್ತಾ ಹೋದ್ರೆ ನಮ್ಮ ಜೀವನ ಹೇಗೆ ಅಂತ ಹೇಳಿ ಜನ ಪ್ರಶ್ನಿಸ್ತಿದ್ದಾರೆ. ಇನ್ನು ದರ ಏರಿಕೆಯ ಬಗ್ಗೆ ಜನಸಾಮಾನ್ಯರು ಏನು ಹೇಳಿದ್ದಾರೆ ನೋಡೋಣ. ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಮಾಡಿರ ನೀವು. ರೈತರು ಗಾಡಿ ಹೊಲ ಹೊಡಿಬೇಕಂದ್ರೆ ಎಷ್ಟು ಡೀಸೆಲ್ ಹೋಗ್ತೇನೆ ಯಾರು ಗೊತ್ತಾಗಲ್ಲ, ಎಕರೆಗೆ ಎಷ್ಟು ಹೋಗ್ತೇನೋ ಗೊತ್ತಾಗಲ್ಲ. ಹೌದೇ? ಆಮೇಲೆ 1 ಲೀಟ್ರ್ ಹೋಗ್ತಿದ್ದೆ, 10 ಲೀಟ್ರ್ ಹೋಗ್ತಿದ್ದೆ, ಏನಿಲ್ಲ ಹಾಡು ನೆಲ ಇದ್ದರೆ ಹೆಚ್ಚಿಗೆ ಹೋಗ್ತಿದ್ದೆ.
ಆಮೇಲೆ ಮಿದು ನೆಲ ಇದ್ರೆ ಕಡಿಮೆ ಹೋಗ್ತದೆ. ಅದಕ್ಕೆ ವ್ಯಾಲ್ಯೂ ಹೆಚ್ಚಿಗೆ ಮಾಡ್ಕೊಂಡು ಹೊಂಟ್ರಿ ನೀವು. ರೈತರ ಬೇಕು ಯಾಕೆ ನೀವು ವ್ಯಾಲ್ಯೂ ಹೆಚ್ಚಿಗೆ ಮಾಡಲ್ಲ? ಡೀಸೆಲ್ ರೇಟ್ ಹೆಚ್ಚಿಗೆ ಐತಿ, ಪೆಟ್ರೋಲ್ ರೇಟ್ ಹೆಚ್ಚಿಗೆ ಐತಿ, ಕಡಿಮೆ ಮಾಡಿರಿ ಸರ್ ಅದನ್ನ. ತುಂಬ ಸಮಸ್ಯೆ ಆಗ್ತಾ ಇದೆ. ದೇಶದ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಸಾಮಾನ್ಯ ಜನರಿಗೆ ಬದುಕೋಕೆ ಭಾಳ ಕಷ್ಟ ಆಗ್ತಾ ಇದೆ. ಡೀಸೆಲ್ಲು, ಪೆಟ್ರೋಲು, ಆಮೇಲೆ ಗ್ಯಾಸು ಸಾಕಷ್ಟು ಜನರಿಗೆ ತೊಂದರೆ ಆಗಿ ತನ್ನ ಜೀವನಕ್ಕೆ ಭಾಳ ಅನಾನುಕೂಲತೆಯಾಗಿ ದಿನನಿತ್ಯದ ಜೀವನಕ್ಕೆ ಭಾಳ ತೊಡಕು ಮಾಡ್ಕೊಂಡಿದ್ದಾರೆ. ಈ ದೇಶಕ್ಕೆ ಆಗೋದು ಭಾಳ ತೊಂದರೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು, ಅದಿಲ್ಲದೆ ನಡೆಯೋದ್ರಲ್ಲಿ ನೀರು ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಡೀಸೆಲ್ ರೇಟು ಜಾಸ್ತಿ ಆಗೈತೆ ರೀ, ಪೆಟ್ರೋಲ್ ರೇಟು ಜಾಸ್ತಿ ಆಗೈತೆ ರೀ, ಅಕ್ಕಿ ರೇಟು, ಗೋಧಿ ರೇಟು ಎಲ್ಲ ಎಟ್ಟು ಜೆಡ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಸರ್. ಅದಕ್ಕೋಸ್ಕರ ನಮ್ಗೆ ಹೊರತ ಬೆಳಂಗ ಸರ್. ನಮ್ಗೆ ಏನಕ್ಕೆ ಕಾಯ್ಕ ಏನ್ಬೇಕಂತ ದುಡಿಯೋಕೆ ಒಂದು ದಾರಿ ಮಾಡಿಕೊಟ್ರೆ ಸರ್ ಒಳ್ಳೇದು.